ಅರೆ ಇದೇನು ನಿಮ್ಮ ಬೈ ಯಾವ್ದೋ ಹುಡುಗಿ ನೆನ್ಸ್ಕೊಂಡು ಫುಲ್ ಎಮೋಷನಲ್ ಆಗಿದಾನಲ್ಲ, ಯಾರ ಹೀರೋಣಿ ಅಂತ ನೀವೇ ನೋಡಿ. ಇವತ್ತಿನ ದಿನ ಶುರುವಾಗಿದೆ ನಮ್ಮ ಹೆಬ್ಬುಲಿ ಹತ್ರ ಬಂದು ಹಾಲು ಬ್ರೆಡ್ ತಗೊಂಡು ಹೋಗುವಾಗ. ನಮಸ್ಕಾರ ಕ್ರೇಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 36 ಆಫ್ 100K ಫಾಲೋವರ್ ಚಾಲೆಂಜ್. ನಾನು ಎದ್ದಿರೋ ಟೈಮ್ ನೋಡ್ರಿ ಸಂಜೆ, ಇದು ಫುಲ್ಲು ಮುಗ್ಗಲ್ಗೆಡೆ ಆಗಿನಿ. ಅಲ್ಲಿಂದ ಮನಿಗ್ ಬಂದ್ ನೋಡಿದ್ರೆ ನಮ್ಮ ಗೋಡನ್ ಫ್ಯಾಮಿಲಿ ಹುಲಿಗಳು ಬಂದಾರ ಹೊಸ ಮನಿ ಹುಡುಕಾಡ್ಕೊಂಡು. ಅವರಿಗೆ ಮಾತಾಡ್ಸಿ ಒಳಗ್ ಬಂದು ನಮ್ಮ ಕ್ಯಾಟ್ಗೆ ಹಾಲ್ ಹಾಕಿನಿ. ನಾನು ಹಂಗೆ ಸ್ವಲ್ಪ ಚಾ ಮಾಡ್ಕೋತಾ ಇದ್ದೀನಿ. ಚಾ ಮಾಡ್ಕೋತಾ ನಿಂತಿದ್ದೆ, ನಂಗ ನಮ್ ಹುಡುಗಿ ನೆನಪಾಗಿ ಫುಲ್ ಎಮೋಷನಲ್ ಆಗಿನಿ. ನಿಜ ಅನ್ಕೊಂಡ್ರ? ಎಲ್ಲಿ ಹುಡುಗಿರಿಪ್ಪ, ಇದೆಲ್ಲ ಈರುಳ್ಳಿಯ ಪ್ರಭಾವ. ಜನ್ಮಕ್ಕೆ ಹೋಗೋ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಹಸುವಾಗಿ ಪುಲ್ಲ. ಕಡಾಯದಾಗ ಏನೇನೋ ಹಾಕಿ ರೆಡಿ ಮಾಡೇ ಬಿಟ್ಟೆ. ತೋಬಡ ಅನ್ನಂಗ ಹಂಗೆ ಅದನ್ನ ಸಟ್ ಕೂಡ ಮಾಡ್ದೆ. ಅದೇ ಖುಷಿ ಒಳಗ ಸ್ನಾನನು ಮಾಡಿ ಬಂದಿನಿ. ಈ ತಂಡಿ ಒಳಗ್ ಸ್ನಾನ ಮಾಡೋದೇ ಒಂದು ದೊಡ್ಡ ಹೈರಾಣ ಆಗಿದೆ. ಸ್ನಾನ ಮಾಡ್ಲಾರ್ದು ಇರು ಅಂದ್ರೆ 1 ವಾರ ಬೇಕಾದ್ರೆ ಇರ್ಬೋದು. ಹೆಂಗೂ ಮಾಡಿನಪ್ಪ ಅಂತ ಸ್ವಲ್ಪ ರೆಡಿ ಆಗಿನಿ, ದೇವರು ಕೊಟ್ಟ ಮಗನ ತರ. ಮನಿಗೆ ಈ ಕ್ಯಾಟ್ ಬಂದಾಗಿಂದ ಫುಲ್ಲು ಒಂಥರ ಖುಷಿ ನೋಡ್ರಿ. ಒಬ್ಬಂಟಿ ಅನ್ನೋ ಫೀಲೇ ಹೋಗಿದೆ ಪೂರ. ಅದಕ್ಕೆ ಕುಂತು ಮತ್ ಊಟ ಸಪಾಸಟ್ ಮಾಡ್ದೆ. ಆಮೇಲೆ ನಮ್ ಕೆಲ್ಸ ಇದ್ದಿದ್ದೆ ಕ್ಯಾಟ್ ಜೊತೆ ಆಟ ಆಡೋದು. ಇದಕ್ಕೆ ಒಂದು ಫಿಮೇಲ್ ಕ್ಯಾಟ್ ನೇಮ್ ಹೇಳ್ರಿ. ಹೆಣ್ಣು ಬೆಕ್ಕಿದು, ಗಂಡು ಬೆಕ್ಕಲ್ಲ. ಹಂಗೆ ಇವತ್ತಿನ ಥಾಟ್ ನಿಮ್ಮ ಮುಂದೆ. ಕೇವಲ ಮನುಷ್ಯ ಮಾತ್ರ ಅಳುತ್ತಾ ಹುಟ್ಟುವನು, ಚಾಡಿ ಹೇಳುತ್ತಾ ಜೀವಿಸುವನು, ನಂತರ ನಿರಾಶನಾಗಿ ಸಾಯುವನು ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.